ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಆಲಂಗೂರು ಸೀನಣ್ಣನವರ 13ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಜನಸೇವಾ ಟ್ರಸ್ಟ್ನವರು ನಮ್ಮ ಬಾಲು ಅವರ ತಂಡದವರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ, ಈ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ನಮ್ಮ ಸೀನಣ್ಣವರ ಸುಪುತ್ರಿಯಾಗಿರ್ತಕ್ಕಂಥ ಡಾಕ್ಟರ್ ಭವನಮ್ಮನವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಾಗರಾಜಣ್ಣವರು, ಶ್ರೀನಿವಾಸ ರೆಡ್ಡಿಯವರು, ರಾಜಗೋಪಾಲು, ಸತೀಶು, ಅಲ್ವೇಲಮ್ಮ, ಭೋಗೇಶು, ನಮ್ಮ ಸ್ವಾಮಿಗಳು. ನಮ್ಮ ಆಲಂಗೂರು ಸೀನಣ್ಣಗೆ ಭಾಳ ಇಷ್ಟ ನಮ್ಮ ಮಲ್ನಾಯಕನಹಳ್ಳಿ ಸ್ವಾಮಿಗಳು ಅಂದರೆ. ಯಾಕೆಂತಂದರೆ ಒಂದು ಆರಾಧನಾ ಸಮಿತಿಗೆ ಅವ್ರನ್ನೇ ಅಧ್ಯಕ್ಷರನ್ನಾಗಿ ಮಾಡಿಟ್ಟಿದ್ರು. ನಮ್ಮ ರಾಜು, ಸೊನ್ನೇಗೌಡರು, ಚಲಪತಿ, ಪ್ರದೀಪು, ಮುನವರು, ಮತ್ತು ನಮ್ಮ ಅಪ್ಸರಣ್ಣವರು, ಅಶೋಕು, ಭೀಮೇಗೌಡರು, ಚಲಪತಿ, ನಮ್ಮ ಹೆಣ್ಣು ಪದ್ಮಗೌಡರು, ಎಲ್ಲರೂ. ನಿಜವಾಗ್ಲೂ ಇವತ್ತು ತಾವೆಲ್ಲ ನೋಡಿದ್ದೀರಿ, ರಾಜಕೀಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ತೀರ್ಕೊಂಡ್ರೆ 1 ವರ್ಷ 2 ವರ್ಷ 3 ವರ್ಷ ಮಾತ್ರ ಅವ್ರು ನೆನಪಿಸ್ಕೊಳ್ತಾರೆ. ಆದರೆ ನಿನ್ನೆ ಸಹ ನಾನು ಯಾವುದೋ ಒಂದು ವಿಷಯಕ್ಕೆ ಬಂದಾಗ ಹೇಳ್ತಾ ಇದ್ದೆ, ಆಲಂಗೂರು ಸೀನಣ್ಣವರು ಅಂತಂದ್ರೆ ಏನು, ಅವ್ರು 2 ಬಾರಿ ಮಂತ್ರಿ ಆಗಿದ್ದಾರೆ, 100 ಎಕರೆ ಜಮೀನಿದೆ ಅಂತ ಹೇಳ್ತೀರಿ, ಇವಾಗ ನೋಡಿದ್ರೆ ಏನು ಇಲ್ಲ ಅಂತ ಹೇಳ್ತೀರಿ ಏನು ಅಂದಾಗ ಅವ್ರಿಗೆ ಒಂದು ವಿಷಯ ಹೇಳ್ತಾ ಇದ್ದೆ. ಇವತ್ತು ನಿಮ್ಗೆ ಗೊತ್ತಿದ್ದಂಗೆ ಯಾರಾದ್ರೂ ತೀರೋದು ಎಷ್ಟು ವರ್ಷ ನೆನೆಸ್ತಾರೆ ಅಂತಂದ್ರೆ ಅವರು ಅದೇ ಹೇಳಿದ್ರು 2-3 ವರ್ಷ ಅಂತಂದ್ರೆ, ಇವತ್ತಿಗೂ ನಮ್ಮ ಆಲಂಗೂರು ಸೀನಣ್ಣ ನೆನೆಸ್ತಾರೆ ಅಂದ್ರೆ ಅದೊಂದೇ ಅವ್ರು ಮಾಡಿರ್ತಕ್ಕಂಥ ಆಸ್ತಿ ಅಂತ ಹೇಳ್ಬಿಟ್ಟು. ಇವತ್ತು ಅವ್ರು ಮಾಡಿರ್ತಕ್ಕಂಥ ರೀತಿ, ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ಯಾವ್ದಿದೆ ಅಂತಂದ್ರೆ ತಮ್ಮೆಲ್ರಿಗೂ ಗೊತ್ತಿದೆ. ಇವತ್ತು ಇಲ್ಲಿ ಯಾರ್ಯಾರು ನಾವು ವೇದಿಕೆ ಮೇಲೆ ಇದ್ದೀವಿ ಎಲ್ಲರೂ ಅವರ ಒಂದು ಗಡಿನಲ್ಲೇ ಬೆಳೆದಿರ್ತಕ್ಕಂಥವ್ರು. ಆದ್ರೆ ಆರ್ಥಿಕವಾಗಿ ನಮ್ಗೆ ಯಾರಿಗೂ ಅವರು ಬೆಳೆಸಲಿಲ್ಲ. ಆದ್ರೆ ಗೌರವ ಅಂತಕ್ಕಂಥದ್ದೇನಿದೆ ಇವತ್ತು ಸಮಾಜದಲ್ಲಿ ಗಟ್ಟಿಯಾಗಿ ನಾವು ನಿಲ್ಲೋದಿಕ್ಕೆ, ಯಾವುದೇ ಊರಿಗೆ ಹೋದ್ರೂ ನಾವು ತಲೆ ಬಗ್ಗಿಸಿ ವಾಪಸ್ ಬರ್ದೆ ಜನರಿಗೆ ಉತ್ತರ ಕೊಡ್ತಕ್ಕಂಥ ಒಂದು ಶಕ್ತಿನ ತುಂಬಿ ಅವರು ಹೋಗಿದ್ದಾರೆ. ಅವ್ರು ಮೊದಲೇ ಯೋಚನೆ ಮಾಡಿದ್ರು, ನಾವು ಈ ಸಮಾಜಕ್ಕೆ ನಾನೊಬ್ಬ ಶಾಸಕನಾಗಿ ಬಂದ್ಮೇಲೆ ಏನ್ ಕೊಡ್ಬೇಕು ಅಂತಕ್ಕಂಥದನ್ನ ಅವ್ರು ಯೋಚನೆ ಮಾಡಿ, ಯಾವತ್ತು ಅವ್ರು ಚುನಾವಣೆ ಮುಂಚೆ ಈ ಸಾರಿ ಅಧಿಕಾರ ಬಂದ್ರೆ ನಿಮ್ಗೆ ಏನ್ ಬೇಕು ಎಲ್ರಿಗೂ ವ್ಯವಸ್ಥೆ ಮಾಡೋಣ ಅಂತ. ಅಧಿಕಾರ ಬಂದ್ಮೇಲೆ ಅದನ್ನ ಬದಲಾವಣೆ ಮಾಡ್ತಾ ಇದ್ರ ಮಾತಿನ ಶೈಲಿನ. ನಮ್ಗೆ ಜನ ಅಧಿಕಾರ ಕೊಟ್ಟಿರೋದು ಜನರ ಸೇವೆಗೆ. ನಾವೆಲ್ಲ ಇದ್ದೀವಲ್ಲ, ನಮ್ಮನ್ನ ಕುಟುಂಬಗಳನ್ನ ನಾವು ಬೆಳವಣಿಗೆ ಮಾಡ್ಕೊಳ್ಳಕ್ಕಲ್ಲ, ಜನರಿದಕ್ಕೆ. ನಮ್ಮ ತಾಲೂಕಿನವರೇ ಅವರಿಗೆ ನಮ್ಮ ಇದರಲ್ಲಿ ಯಾವುದು ಕೃಷಿ ಇಲಾಖೆಯಲ್ಲಿ ಒಂದು ಸಹಾಯಕ ನಿರ್ದೇಶಕರ ಒಂದು ಪೋಸ್ಟ್ನ ಮಂಜೂರು ಮಾಡಿಸ್ಕೊಟ್ರು. ಅವ್ರು 5 ಲಕ್ಷ ಹಣ ತಂದು ಕೊಟ್ರು. ಅಂದ್ರೆ ನನಗೆ ಹೇಳಿದ್ರು, ಹಣ ತಗೊಂಡ್ಬಂದಿದ್ದೀನಿ, ಎಲ್ಲಿ ಕೊಡೋದು ಕೇಳು ಅಣ್ಣವ್ರಿಗೆ. ನಾನು ಕೇಳಿದೆ, ಅಣ್ಣ ಈ ತರ 5 ಲಕ್ಷ ತಂದಿದ್ದಾರೆ, ಎಲ್ಲಿ ಕೊಡೋದು ಅಂತ. ಏನ್ ನೀನು ವ್ಯಾಪಾರ ಕೇಳಿದ್ದೀಯ ಅಂದ್ರು. ಆಯ್ತಣ್ಣ, ನಿಮ್ಗೆ ಬೇಡದಿದ್ರೆ ಚಿಂತೆ ಇಲ್ಲ, ನಾವು ಹೈಸ್ಕೂಲ್ ನಡೆಸ್ತಾ ಇದ್ವಿ, ಅದು ಅನ್ಎಡೆಡ್, ಸ್ಯಾಲ್ರಿ ಕೊಡಕ್ ಆಗ್ತಲ್ಲ ಶಿಕ್ಷಕರಿಗೆ, ಆ ದುಡ್ಡನ್ನ ನಾವು ಅಲ್ಲಿ ಒಂದು FD ಮಾಡಿ ಅದ್ರಲ್ಲಿ ಬರ್ತಕ್ಕಂಥ ಬಡ್ಡಿನ ನಾವು ಅವ್ರಿಗೆ ಸ್ಯಾಲ್ರಿ ಕೊಡ್ತೀವಿ ಟೀಚರ್ಸ್ಗೆ ಅಂತ. ಬೇಡ, ಆ 5 ಲಕ್ಷ ಬೇಕಾದ್ರೆ ನಾನು ಕೊಡ್ತೀನಿ, ಅವ್ರ ಹತ್ರ ತಗೋಬೇಡ ಅಂತಂದ್ರು. ಅಂದ್ರೆ ಅವರು ದುಡ್ಡಿಗೆ ಯಾವತ್ತೂ ಮಹತ್ವ ಕೊಡ್ತಾ ಇರ್ಲಿಲ್ಲ. ಆ ಒಂದು ಸನ್ನಿವೇಶದಲ್ಲಿ ಅವ್ರು ಯೋಚನೆ ಮಾಡಿ, ಇವತ್ತು ತಮ್ಗೆ ಗೊತ್ತಿದೆ, ಮೊದಲನೇ ಬಾರಿ ಏನ್ ಶಾಸಕರಾದ್ರು ಶಾಲೆ ಇರ್ತಕ್ಕಂಥ ಹಳ್ಳಿ ಇರಬಾರ್ದು, ಅಂಗನವಾಡಿ ಇರ್ತಕ್ಕಂಥ ಹಳ್ಳಿ ಇರಬಾರ್ದು ಅನ್ನೋದನ್ನ ಒಂದು ಕಾನ್ಸೆಪ್ಟ್ ತಗೊಂಡ್ರು. ಅದ್ರ ಜೊತೆಗೆ ರೈತರ ಒಂದು ಆರ್ಥಿಕ ಮಟ್ಟ ಬದಲಾವಣೆ ಆಗ್ಬೇಕಾದ್ರೆ ಅವರ ಒಂದು ವ್ಯವಸಾಯದ ಶೈಲಿನೂ ಬದಲಾವಣೆ ಆಗ್ಬೇಕಂತ ಎಲ್ಲ ರೈತರಿಗೂ ಮಾವಿನ ಗಿಡ ಹಂಚಿದ್ರು. ಎಷ್ಟು ಬೇಕೋ ಅಷ್ಟು ಮಾವಿನ ಗಿಡ ಹಂಚಿದ್ರು. ಅದೇ 2ನೇ ಬಾರಿ ಅವರು ಮಂತ್ರಿ ಆದಾಗ ನಮ್ಮ ತಾಲೂಕಿಗೆ 5 PU ಕಾಲೇಜು, 12 ಪ್ರೌಢಶಾಲೆ, 1 ಪಾಲಿಟೆಕ್ನಿಕ್, 1 ITI ಇಷ್ಟನ್ನ ತಗೊಂಡ್ಬಂದ್ರು. ಕಾರಣ ಏನಂತಂದ್ರೆ, ಏನೇ ಕೊಟ್ರು ನಾವು ಅವರ ಆರ್ಥಿಕ ಸ್ಥಿತಿನ ಬದಲಾವಣೆ ಮಾಡಕ್ಕಾಗಲ್ಲ. ವಿದ್ಯೆ ಅಂತಕ್ಕಂಥದ್ದು ಕೊಟ್ರೆ ಅದೇ ಎಲ್ಲ ಅವರ ಜೀವನ ಶೈಲಿಯನ್ನ ಬದಲಾವಣೆ ಮಾಡುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ ಇದೆಲ್ಲ ತಗೊಂಡ್ಬಂದ್ರು. ಇವತ್ತು ಏನು ತೋಟಗಾರಿಕಾ ಕಾಲೇಜ್ ಇದೆ ನಮ್ಮ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿ, ಅದನ್ನು ಕೂಡ ಅವರೇ ತಂದಿರ್ತಕ್ಕಂಥದ್ದು. ಈ ರೀತಿ ಹೇಳ್ತಾ ಹೋದ್ರೆ ಬಹಳಷ್ಟು ಅವರ ಸಾಧನೆಗಳಿದೆ. ಆದ್ರೆ ಇದೆಲ್ಲರ ಜೊತೆಗೆ ನಾವು ಒಂದು ವಿಷಯನ ಇಲ್ಲಿ ಹೇಳಲೇಬೇಕಾಗ್ತದೆ. ಏನು, ಅವರು ತೀರೋದ ನಂತರ ಮತ್ತೆ ಒಂದು ವಿಧಾನಸಭಾ ಚುನಾವಣೆ ಬಂತು. ಅವತ್ತು ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಮುನಾಂಜಪ್ಪನ ಪರವಾಗಿ ನಾವು ಏನಕ್ಕೋಸ್ಕರ ಕೆಲಸ ಮಾಡಿದ್ವಿ ಅಂತಂದ್ರೆ, ಒಂದು ಸಂದೇಶ ಹೋಗ್ಬೇಕು, ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ಬೇಕು. ಯಾವುದೇ ವ್ಯಕ್ತಿ ಬದುಕಿರ್ತಾಗಲೇ ಅವ್ರಿಗೆ ಗೌರವ ಕೊಡೋದಿಲ್ಲ. ಮುಳಬಾಗಿಲು ತಾಲೂಕಿನ ಜನ
ಅವರು ತೀರ್ ಮೇಲೆ ಅವ್ರು ಯಾರನ್ನೋ ತಂದಿಟ್ಟಿರ್ತಕ್ಕಂಥ ಹೋಗಿ ವ್ಯಕ್ತಿನ ಶಾಸಕರಾಗಿ ಮಾಡಿ ಕಳ್ಸಿದ್ದಾರೆ ಅಂತಕ್ಕಂಥ ಸಂದೇಶನ ಕಳಿಸ್ಬೇಕು ಅಂತ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಆರ್ಥಿಕವಾಗಿ ನಾವು ಹಣ ಖರ್ಚು ಮಾಡಿ ಸಹ ಮುನಾಂಜಪ್ಪನ ಅವತ್ತು ಅಭ್ಯರ್ಥಿ ಮಾಡಿ ಏನು ಒಂದು ಚುನಾವಣೆ ನಡೆಸಿದ್ವಿ ಅಂತಂದ್ರೆ ಅದು ಆಲಂಗೂರು ಸಿಣ್ಣ ಅವ್ರ ಮೇಲೆ ಇದ್ದಿದ್ದಕ್ಕಂತ ನಮ್ಮೆಲ್ರಿಗೂ ಇದ್ದಂತ ಗೌರವ ಅವ್ರು ಉಳಿಸ್ಬೇಕು ಅಂತ ಮಾಡಿದ್ವಿ. ಆದ್ರೂ ಅಲ್ಲಿ ಎಲ್ಲೋ ಒಂದು ಕೆಲವು ಪ್ರಯತ್ನಗಳಿಂದ ನಾವು ಹಿನ್ನಡೆ ಆಯ್ತು. ಅವ್ರ ಆತ್ಮಕ್ಕೆ ಅವತ್ತು ಸಹ ಶಾಂತಿ ಸಿಗ್ಲಿಲ್ಲ. ಆದ್ರೆ ಈ ಬಾರಿ ಎಲ್ಲರ ಒಂದು ಇದರಿಂದ ಇವತ್ತು ನಿಮ್ಮ ಆಲಂಗೂರು ಸಿಣ್ಣಣ್ಣವರ ಹೋದ್ರಂತ 3ನೇ ಬಾರಿ ಇಲ್ಲಿ ಅವರ ಚಿಹ್ನೆಯಲ್ಲಿ ಇವತ್ತು ಇಲ್ಲಿ ಶಾಸಕರಾಗಿದ್ದೀವಿ. ಆದ್ರೆ ಇವತ್ತು ಅವರ ಸೀನಣ್ಣವ್ರು ಏನು ಯೋಚನೆ ಮಾಡ್ತಾ ನಾನು ಹೋದ್ರೆ ಈ ತಾಲೂಕಿನ ಅಭಿವೃದ್ಧಿ ಮಾಡೋದು ಕಷ್ಟ ಅಂತ ಏನು ಯೋಚನೆ ಮಾಡಿ ಇವೆಲ್ಲ ತಂದ್ರು. ಇವತ್ತು ಅದೇ ಪರಿಸ್ಥಿತಿನಲ್ಲಿ ನಾವು ಇರ್ಬೇಕಾಗಂತ ಸನ್ನಿವೇಶ ಆಗಿದೆ. ಆದ್ರೂ ಸಹ ಇವತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತಾ ಇದೀವಿ, ಮುಂದೇನು ನಡೀತೀವಿ ಅಂತ ಹೇಳ್ತಾ ಎಲ್ರಿಗೂ ಅವ್ರ ಸ್ಫೂರ್ತಿ ಆಗ್ಲಿ ಅಂತ ಹೇಳ್ಬಿಟ್ಟು ನನ್ನ ಮಾತು ಹೇಳಿ ಮುಗಿಸ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜನಮೆಚ್ಚಿನ ನಾಯಕನಾದಂತಹ ಆಲಂಗೂರು ಸಿಣ್ಣಣ್ಣನವರ 13ನೇ ಪುಣ್ಯಸ್ಥಿತಿಯ ಕಾರ್ಯಕ್ರಮವನ್ನು ಅವರಿಗೆ ಪುತ್ರ ಸಮಾನದಂತ ಬಾಲಕೃಷ್ಣರವರು ಇವತ್ತು ಈ ತಾಲೂಕಿನಲ್ಲಿ ಬಡಬಗ್ಗರಿಗೆ ಒಂದು ಕಂಬಳಿ ವಿತರಣೆ ಕಾರ್ಯಕ್ರಮವನ್ನು ಅವರ ಹೆಸರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳುತ್ತಾ, ಇವತ್ತು ಎಲ್ಲ ಆಲಂಗೂರನ ಬಗ್ಗೆ ಶ್ರೀನಿವಾಸ ರೆಡ್ಡಿ ಅವರು ಎಲ್ಲಾನು ಹೇಳಿದ್ದಾರೆ. ಆದರೆ ಮನುಷ್ಯನ ಬದುಕಿದ್ದಾಗ ಅವರು ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಮನುಷ್ಯ ಹೋದ ಮೇಲೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು, ಅವ್ರು ನಡ್ಕೊಂಡಂತ ರೀತಿ ಅವೆಲ್ಲ ನಮಗೆ ಇವಾಗ ಜ್ಞಾಪಕ ಆಗುತ್ತೆ. ಅವ್ರು ಹೇಳ್ತಾ ಇದ್ರು, ಎಲ್ಲ ನಮ್ಮ ಮುಖಂಡರಿಗೆಲ್ಲ ಗೊತ್ತೇ ಇರತಕ್ಕಂಥ ವಿಷಯನೇ. ನಾನು ಹೋದ್ಮೇಲೆ ಈ ತಾಲೂಕನ್ನ ಏನ್ ಮಾಡ್ತೀರಾ ಅಂತ ಅವಾಗ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಏನ್ ಹಿಂಗೆ ಹೇಳ್ತಾರೆ ಅಂತ. ಆಯ್ತು, ಎಲ್ಲಾ ಸಮಾಜದವ್ರನ್ನು, ಎಲ್ಲಾ ವರ್ಗದವ್ರನ್ನು, ಎಲ್ಲಾ ಇದ್ರನ್ನು ಸಮಾನವಾಗಿ ನೋಡ್ಕೊಂಡು ಹೋಗಿರ್ತಂತ ಒಂದು ಮಹಾನ್ ಭಾವ ಅಂತಾನು ಹೇಳ್ಬೋದು. ಅದಕ್ಕೆ ಇವತ್ತು 13 ವರ್ಷಗಳಾದ್ರೂ ನಮ್ ಜೊತೆಯಲ್ಲಿದ್ದಂಗೆನೆ ಕಾಣಿಸ್ತಾನೆ ವಿನಃ ದೂರ ಹೋದಂಗಿಲ್ಲ. ಎಲ್ಲಿ ಹೋದ್ರೂ ಅಯ್ಯಪ್ಪನ ಒಂದು ಜ್ಞಾಪಕಾರ್ಥವಾಗಿ ಎಲ್ಲಾನು ಕಾರ್ಯಕ್ರಮ ಮಾಡಿದ್ದಾನೆ. ಈ ತಾಲೂಕಲ್ಲಿ ಸಮುದಾಯ ಭವನ ಇರ್ಬೋದು, ಶಾಲೆಗಳಿರ್ಬೋದು, ಬೇಕಾದಷ್ಟು ಜನಕ್ಕೆ ಬೋರ್ವೆಲ್ಸ್ ಆಗ್ಬೋದು. ಹೇಳಕ್ಕಾಗಲ್ಲ, ಒಂದ್ ದಿವಸ ಹೇಳಿದ್ರು ಅವ್ರನ್ನ ಇರಾಗಲ್ಲ. ಅದರಿಂದ ನೆನೆಸ್ಕೊಳ್ಳಕ್ಕೆ ಇವತ್ತೊಂದು ಅವಕಾಶ ಕೊಟ್ಟಿದ್ದಾರೆ. ಇಂಥ ಕಾರ್ಯಕ್ರಮ ಅವರ ಅಯ್ಯಪ್ಪನ ಹೆಸರಲ್ಲಿ ನಡಿಬೇಕು ಅಂತ ಈ ತಾಲೂಕಲ್ಲಿ ಎಲ್ಲಾ ಮುಖಂಡರು ಕೇಳ್ಕೊಳ್ಳುತ್ತಾ, ಇಲ್ಲಿಗೆ ಮರಿಬೇಡ್ರಿ. ಯಾಕಂತ ಹೇಳಿದ್ರೆ ಬೇಕಾದ ಜನ ಇವತ್ತು ನಾವೆಲ್ಲ ಸ್ಟೇಜ್ ಮೇಲೆ ಬಂದು ಮಾತಾಡ್ಬೇಕು ಅಂತಾರೆ, ಮಾತಾಡಕ್ಕೂ ಅವಾಗ ಆಗ್ತಾ ಇಲ್ಲ, ಸ್ಟೇಜ್ ಹತ್ತಾ ಇರಲಿಲ್ಲ. ಎಲ್ಲೋ ಇದ್ದವ್ರನ್ನಂತೆಲ್ಲ ಲೀಡರ್ ಮಾಡಿದ್ದಾರೆ. ಡಿಸ್ಟಿಕ್ ಸ್ಟೇಟ್ಗಳಲ್ಲಿ ಎಲ್ಲಾವ್ರದ್ದು ಪ್ರತಿನಿಧಿಗಳು ಮಾಡಿ ಈ ತಾಲೂಕಿನ ಕಳಿಸಿದ್ದಾರೆ. ಅಯ್ಯಪ್ಪನ ಒಂದು ಆಕಾಂಕ್ಷೆಗಳನ್ನು ಏನ್ ಅಯ್ಯಪ್ಪನ ಮನಸ್ಸಲ್ಲಿತ್ತು ಆ ತರ ನಡ್ಕೊಂಡು ಹೋಗ್ಬೇಕು ಅಂತ ಎಲ್ಲಾ ಮುಖಂಡರು ಕೇಳ್ಕೊಳ್ಳುತ್ತಾ, ಇವತ್ತು ಈ ಸಂದರ್ಭ ಕಳಿಸ್ಕೊಟ್ಟದ್ದು ನಿಮ್ಮೆಲ್ಲರಿಗೂ, ಮುಖಂಡರಿಗೂ, ಪತ್ರಕರ್ತರಿಗೂ, ಜನಕರನ್ನು ವಂದಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ, ಜೈ ಆಲಂಗೂರು ಶ್ರೀನಿವಾಸ.